ಟು ವ್ಲಾಗ್ ಸಮಾಚಾರ ಸಂತೆಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಹೇಳಿದ್ನಲ್ಲ ಹೋದ ವಿಡಿಯೋದಲ್ಲಿ ಬಲ್ಗಣ್ಣು ಹೊಡ್ಕೊತಿತ್ತು, ಯಾರಿಗಾದ್ರೂ ಹುಷಾರಿರಲ್ಲ ನಮ್ಮ ಮನೇಲಿ ಅವಾಗ ಅಂತ. ಹಾಗೆ ಆಯ್ತು ನೋಡಿ. ನಿನ್ನೆ ನನ್ನ ಮಗ ಚೆನ್ನಾಗೇ ಇದ್ದ, ಒಂದು ಸಾಯಂಕಾಲದವರೆಗೂ. ಸಾಯಂಕಾಲ ಮೇಲೆ ಜ್ವರ ಬಂದುಬಿಟ್ಟಿದೆ. ಔಷಧಿ ಇತ್ತು, ಡೋಲೋ ಇನ್ನೂ ಓಪನೇ ಮಾಡಿರಲಿಲ್ಲ. ಹಾಕ್ದೆ. ನೆಗಡಿ ಏನು ಅಷ್ಟೊಂದು ಇರಲಿಲ್ಲ. ನಿನ್ನೆ ಮಧ್ಯಾಹ್ನ ಮಲ್ಕೊಂಡಾಗ ಉಸಿರಾಡೋಕ್ಕೆ ಸ್ವಲ್ಪ ಇದಾಗ್ತಿತ್ತು, ಎದ್ದು ಕುತ್ಕೋತಿದ್ದ. ನಾನು ನಮ್ಮ ಹಸ್ಬೆಂಡ್ ಕೇಳಿದ್ದೆ ಬರುವಾಗ ಡ್ರಾಪ್ಸು ಮತ್ತು ಮೊಂಟೆ ಕೆಲ್ಸಿ ತೊಗೊಂಡು ಬನ್ನಿ ಅಂತ ತಂದಿದ್ರು. ಹಾಕ್ದೆ. ಮತ್ತು 99.5 ಇತ್ತು. ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಚೆಕ್ ಮಾಡಿದಾಗ 100 ಇತ್ತು. ಮತ್ತು ರಿಸ್ಕ್ ಬೇಡ ಅಂತ ಜ್ವರದ್ದು ಹಾಕ್ತೆ. ಯಾಕೆಂದರೆ ಹಂಗೂ ನೋಡೋಣ ಅಂತ ಅಂದ್ಕೊಂಡೆ, ಜ್ವರ ಇದ್ದರೆ ಹಾಕೋಣ, ಜಾಸ್ತಿ ಇದ್ದರೆ ಇಲ್ಲ ಬಂದಿದ್ದರೆ ಹಾಕೋಣ, ಸುಮ್ಮನೆ ಹಾಕಿದ್ರೆ ಅವನು ಸುಸ್ತಾಗ್ತಾನೆ ಜ್ವರದ್ದು ಔಷಧಿ ಅಂತ. ಆಮೇಲೆ ಬೇಡ ರಾತ್ರಿ ಅಲ್ಲ, ಆಮೇಲೆ ಜ್ವರ ಜಾಸ್ತಿ ಆದರೆ ಅಂತ ಹಾಕ್ಬಿಟ್ಟೆ. ಪಾಪ ಅವನು ಇವಾಗೆಲ್ಲ ಮಗುಗೆ ಔಷಧಿ ಹಾಕ್ಸ್ಕೊಳ್ಳೋಕೆ ತುಂಬ ಆಯ್ತಿದ್ದ ಫಸ್ಟೆಲ್ಲ. ಈಗ ಅವನು ಹಾಕಿಸ್ಕೊತಾನೆ. ಜ್ವರದ ಔಷಧಿನೂ ಕುಡ್ದ, ಅದು ಮೊಂಟೆ ಕೆಲ್ಸಿ ನೆಗಡಿದು ಕುಡ್ದ, ಮಲಿಕೊಂಡ. ಬಟ್ ಆವಾಗ ಚೆನ್ನಾಗಿ ಸೆಕೆ ಬರ್ತಿತ್ತು ಅವನಿಗೆ, ಹೋಗುತ್ತೆ ಜ್ವರ ಅಂದ್ಕೊಂಡು ಸುಮ್ಮನೆ ಅದೇ. ಒಂದು 4 ಗಂಟೆಯಲ್ಲಿ ನನಗೆ ಎಚ್ಚರ ಆಯಿತು. ಅವಾಗ ನೋಡಿದೆ ಸ್ವಲ್ಪ ಬೆಚ್ಚಗಿತ್ತು ಅಷ್ಟೇ. ಆಮೇಲೆ ಒಂದು 5 ಗಂಟೆಲಿ ನೋಡಿದೆ ಸ್ವಲ್ಪ ಜಾಸ್ತಿನೇ ಇತ್ತು. ಅದಕ್ಕೆ 5 ಗಂಟೆಗೆ ಎದ್ಬಿಟ್ಟು ಒಂದು ಸಲ ಜ್ವರ ಚೆಕ್ ಮಾಡಿ, ಬಿಸ್ಕೆಟ್ ಇತ್ತು ಸದ್ಯಕ್ಕೆ ಅವತ್ತು, ಬಿಸ್ಕೆಟ್ ತಿನ್ನಿಸ್ಬಿಟ್ಟು ಒಂದೆರಡು ಬಿಸ್ಕೆಟ್ ತಿಂದ, ನೀರು ಕುಡಿಸ್ಬಿಟ್ಟು. ಅದು ಬಿಸ್ಕೆಟ್ ತಿಂದಿದ ತಕ್ಷಣ ಅಲ್ಲೆಲ್ಲ ಸಿಗಾಕೊಂಡ್ಬಿಟ್ಟಿತ್ತು. ಮತ್ತು ಬ್ರಷ್ ಮಾಡಿಸಿ ಆಮೇಲೆ ಜ್ವರದ ಔಷಧಿ ಹಾಕಿ ಮತ್ತು ಮೂಗಿಗೆ ಡ್ರಾಪ್ಸ್ ಹಾಕ್ತೆ. ಯಾಕಂದರೆ ಅವ್ನಿಗೆ ಉಸಿರಾಡೋಕ್ಕೆ ಮತ್ತೆ ಆಗ್ತಿರ್ಲಿಲ್ಲ. ಹಾಕ್ಬಿಟ್ಟು ಮಲಗಿಸ್ದೆ. ಮಲಿಕೊಂಡ. ಆಗಲೇ 8:15 ಆಯಿತು, ಇನ್ನೂ ಎದ್ದಿಲ್ಲ. 9 ಗಂಟೆಗೆ ಎದ್ದೊಳ್ಳಿ ಒಟ್ಟಿಗೆ ನಾಷ್ಟ ಮಾಡಿಸೋಣ ಉಪ್ಪಿಟ್ಟು ಅಂತ ರೆಡಿಯಾಗಿದೆ ಹಾಟ್ ಬಾಕ್ಸಲ್ಲಿ. ಆಮೇಲೆ ಜಾಸ್ತಿ ಜ್ವರ ಬಂದಿರೋದ್ರಿಂದ ಸಪ್ಪೆನೂ ತಿನ್ನೋಕ್ಕಾಗಲ್ಲ, ತುಂಬ ಖಾರನೂ ತಿನ್ನಲ್ಲ ಅವನು. ಯಾಕೋ ಅವನಿಗೆ ತುಟಿ ಒಳಗಡೆ ಎಲ್ಲ ಹೊಡ್ಕೊಂಡಿದೆ. ಇವತ್ತು ಹಾಲು ಕುಡ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬರುವಾಗ ಹಣ್ಣು ತೊಗೊಂಡು ಬನ್ನಿ ಅಂತ ಹಸ್ಬೆಂಡಿಗೆ ಹೇಳಿದ್ದೀನಿ, ತರ್ತಾರೆ. ಅವನೇನು ತಿಂತಾನೆ ಅದನ್ನು ಸ್ವಲ್ಪನೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ 2 ದಿವಸದಿಂದ ಅವನು ಊಟನೂ ಸರಿಯಾಗಿ ತಿಂತಿರಲಿಲ್ಲ. ಸ್ವಲ್ಪ ನನಗೂ ಬೇಜಾರಾಗಿತ್ತು. ನಮ್ಮ ಹಸ್ಬೆಂಡ್ಗೆ ಅದನ್ನೇ ಹೇಳ್ತಿದ್ದೆ, ಒಂದು 2 ಡೇಸಿಂದ ಅವ್ನು ಸರಿಯಾಗಿ ಊಟನೇ ಮಾಡ್ತಾಯಿಲ್ಲ ಅಂತ. ತಿನ್ನಬೇಕು ಅಂತ ಹೇಳ್ಬಿಟ್ಟು ಹೋದರು ಅವನಿಗೆ. ಅವನು ಮಲಗಿದ್ದಾನೆ ಈಗ. ನಾನು ನಿನ್ನೆ ಮಧ್ಯಾಹ್ನ ತಲೆಗೆ ಸ್ನಾನ ಮಾಡೋಣ ಅಂತ ತಲೆಗೆ ಸ್ನಾನ ಮಾಡಿಕೊಂಡೆ. ಎಣ್ಣೆ ಏನು ಹಾಕ್ಕೊಂಡಿರಲಿಲ್ಲ. ನಾನು ಒಂದು 3-4 ಡೇಸ್ ಬಿಟ್ಬಿಟ್ರೆ ನನ್ನ ತಲೆಯಲ್ಲಿ ಅದಾಗದೇ ಎಣ್ಣೆ ಫಾರ್ಮೇಷನ್ ಆಗಿಬಿಟ್ಟಿರುತ್ತೆ. ನಾನು ಮಧ್ಯಾಹ್ನ 1:15 ಮಾಡ್ಕೊಂಡಿದ್ದು. ನನಗೆ ಸ್ವಲ್ಪ ಮೂಗು ನೊಸ ಅಂತಿತ್ತು. ಬಟ್ ಏನು ನೆಗಡಿ ಏನಾಗಿರಲಿಲ್ಲ. ರಾತ್ರಿಯಿಂದನೂ ಹಂಗೆ ಹಾಕ್ಸಿ ಬರ್ತಾಯಿದೆ, ನೆಗಡಿ ಆಗಿದೆ ಅನಿಸುತ್ತೆ. ನೋಡಿ, ನನಗೂ ಹುಷಾರಿಲ್ಲ ಅಂತಲೇ ಹೇಳ್ಬೋದು. ಸ್ನಾನ ಮಾಡಿದಾಗ ಗ್ಯಾರಂಟಿ ಜ್ವರ ಬರುತ್ತೆ. ಏನೋ ಒಂಥರ ಮೈ ಹಗುರ ಆದಂಗೆ, ಒಂಥರ ಒಳಗಡೆ ಏನೋ ಜ್ವರ ಇದ್ದಂಗೆ ಅನಿಸೋದು, ಈ ಥರ ಫೀಲ್ ಆಗ್ತಾಯಿದೆ ಸದ್ಯಕ್ಕೆ. ಅವನಿಗೆ ಇವಾಗ ನೆನ್ನೆ ಸ್ನಾನ ಮಾಡಿಸ್ಲಿಲ್ಲ. ಮಾಡಿಸಿದ್ರೆ ಪಾಪ ಜ್ವರ ಜಾಸ್ತಿ ಆಗ್ತಿತ್ತು. ನಾನು ತಾಳು ನೋಡೋಣ ನೆಗಡಿ ಇದೆ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಒಳ್ಳೆಯದೇ ಆಯಿತು, ಇಲ್ಲಾಂದಿದ್ರೆ ಆಸ್ಪತ್ರೆಗೆ ಹೋಗ್ಬೇಕಾಯಿತು, ಜ್ವರ ಜಾಸ್ತಿ ಆಗಿಬಿಡ್ತಿತ್ತು. ಸಾಯಂಕಾಲದವರೆಗೂ ನೋಡ್ತೀನಿ. ಔಷಧಿ ಎಲ್ಲ ಹಾಕಿದ್ದೀನಲ್ಲ, ಏನಾದರೂ ಕಡಿಮೆ ಆಗಿಲ್ಲ ಅಂದರೆ ಇಲ್ಲಿ ಮನೆ ಹತ್ರನೇ ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಇವನಿಗೆ ನಾವು ಬಸವೇಶ್ವರ ನಗರಲ್ಲಿ ತೋರಿಸಿದ್ರೆ ಬೇಗ ಹೋಗುತ್ತೆ. ನಾನು ಮನೆ ಹತ್ರನೇ ಎಮರ್ಜೆನ್ಸಿಗೆ ತೋರಿಸ್ತೀನಿ. ಹಸ್ಬೆಂಡ್ ಅಕಸ್ಮಾತ್ ರಜೆ ಇತ್ತು, ರಜೆ ಹಾಕಿದ್ರೆ ಮಾತ್ರ ಅವ್ರಿಗೆ ಇವತ್ತು ಕೆಲಸ ಜಾಸ್ತಿ ಇದೆ, ಇಲ್ಲಾಂದ್ರೆ ಹಾಕ್ತಿದ್ರು. ಅವ್ನ ಮುಖ ಎಲ್ಲ ತೊಳೆಸ್ಬಿಟ್ಟು ತಿನ್ನಿಸ್ಬಿಟ್ಟು ಔಷಧಿ ಹಾಕ್ಬಿಟ್ಟು ಬಂದೆ. ನಮ್ಮದು ನಾಷ್ಟ ಆಯಿತು. ಈಗ ವೀಡಿಯೋ ಮಾಡೋಣ ಅಂತ. ನಮ್ಮ ಮನೆ ಹತ್ರ ಕರೆಂಟೇ ಇಲ್ಲ. ಬೆಳಗ್ಗೆ 7:15 ಹೋಗಿದ್ದು, ಆಗಲೇ 10:15 ಆಯಿತು, ಇನ್ನೂ ಬರಲೇ ಇಲ್ಲ ನೋಡಿ ಕರೆಂಟು. ಅಪ್ಪ ಅಮ್ಮ ಅಕ್ಕ ಭಾವಂದಿರು ಅಕ್ಕನ ಮಕ್ಕಳು ಎಲ್ಲನೂ ಪ್ಲ್ಯಾನ್ ಮಾಡಿದ್ವಿ ತಿರುಪತಿಗೆ ಹೋಗೋಣ ಅಂತ. ಫಸ್ಟು ತಿರುಪತಿಗೆ ಹೋಗಿ ಬರೋಕ್ಕಾಗಲ್ಲ, ನಾವು ನಮ್ಮ ತಮ್ಮ ಅವರು ಅವ್ರ ಫ್ರೆಂಡು ಗಾಡಿ ಯಾವುದೋ ಹೇಳಿದ್ರು, ತಿರುಪತಿಗೆ ಆಗೋದಿಲ್ಲ, ಧರ್ಮಸ್ಥಳಕ್ಕೆ 1 ಡೇ ಹೋಗ್ಬಿಟ್ಟು ಬರ್ಬೋದು ಅಂತ ಅಂದಿದ್ದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ. ಎಲ್ಲರೂ ಫೋನಲ್ಲಿ ಮಾತಾಡಿಕೊಂಡು ಆಯಿತು ಧರ್ಮಸ್ಥಳಕ್ಕೆ ಹೋಗಿ ಬರೋಣ ಅಂತ. ಮಕ್ಕಳಿಗೆಲ್ಲ ಎಕ್ಸಾಮ್ ನಡೀತಾ ಇದೆ, ಬೇಡ ಮಕ್ಕಳನ್ನ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವರು ಬರ್ತೀವಿ ವೆಯ್ಟ್ ಮಾಡಿ ಅಂತ ಅಂದರು. ಅದಕ್ಕೆ ಸರಿ ಎಕ್ಸಾಮ್ ಮುಗಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮಧ್ಯಾಹ್ನ ಮೇಲೆ ಗಾಡಿ ಬರಬೇಕಾಯಿತು. ನಾವು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಎಲ್ಲ 3 o'clock ಎಲ್ಲ ಊಟ ಎಲ್ಲ ಮಾಡಿಕೊಂಡು
ರೆಡಿ ಆಗಿಬಿಟ್ವಿ. ಗಾಡಿ ಎಮರ್ಜೆನ್ಸಿ ಇತ್ತು ಅನಿಸುತ್ತೆ, ಎಲ್ಲ ಹೋಗಿದ್ದರು. ನೈಟು 9 ಬರುತ್ತೆ ಗಾಡಿ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು, ನೇನು ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನಮ್ಮ ದೊಡ್ಡಕ್ಕ ಇದು ಚಿಕ್ಕ ತಿರುಪತಿಗೆ ಬರಲಿಲ್ಲ. ನಾವು ನಮ್ಮ ಎರಡನೇ ಅಕ್ಕ ಹಾಗೆ ಅಕ್ಕನ ಮಕ್ಕಳು ಎಲ್ಲ ಹೋದ್ವಿ. ಅಪ್ಪ ಅಮ್ಮ ಭಾವ ಎಲ್ಲ. ನಾನು ಅಮ್ಮನ ಮನೇಲಿದ್ದೆ, ಧರ್ಮಸ್ಥಳಕ್ಕೆಲ್ಲ ಹೋಗಬೇಕು ಅಂತ. ಅಲ್ಲಿಂದ ಹೊರಟ್ವಿ ಎಲ್ಲ, ನಾನು ಅಪ್ಪ ಅಮ್ಮ ನನ್ನ ಮಗ ಎಲ್ಲ. ನಮ್ಮ ಹಸ್ಬೆಂಡ್ ಬರ್ತೀನಿ ಅಂದರು. ನನಗೆ ಜಾಸ್ತಿ ಕೆಲಸ ಇದೆ, ನಾನು ಬರೋಕ್ಕಾಗೋದಿಲ್ಲ, ನೀನೇ ಹೋಗ್ಬಾ ಅಂತ ಅಂದರು. ಅದಕ್ಕೆ ನಾನು ನನ್ನ ಮಗನೇ ಹೋಗಿ ಬರ್ತೀವಿ ಅಂತ ಆಯಿತು ಅಂತ ಅಂದ್ವಿ. ಒಂದೆರಡು ಫೋಟೋ ತಗೊಂಡಿದ್ವಿ ಚಿಕ್ಕ ತಿರುಪತಿಯಲ್ಲಿ. ಈ ವಿಡಿಯೋದಲ್ಲಿ ಹಾಕ್ತೀನಿ ಅದನ್ನು. ನಾವು ಮೊದಲೇ ಮಾತಾಡ್ಕೊಂಡಾಗೆ ನಾವು ಮಧ್ಯಾಹ್ನನೇ ಹೋಗಿದ್ದಿದ್ರೆ, ಇಲ್ಲ ಮಕ್ಕಳನ್ನ ಬಿಟ್ಟು ಬೆಳಗ್ಗೆನೇ ಹೋಗಿದ್ದಿದ್ರೆ ನಮಗೆ ನಿಜವಾಗ್ಲೂ ಅಷ್ಟು ರಶ್ ಇರ್ತಿತ್ತಾ ಇಲ್ವಾ ಅದಂತೂ ನಮಗೆ ಗೊತ್ತಿಲ್ಲ, ಆ ದೇವ್ರಿಗೆ ಗೊತ್ತು. ನಾವು ಅಂದ್ಕೊಂಡಿದ್ದಿದ್ದೆ ಪ್ಲ್ಯಾನ್ ಬೇರೆ, ಅಲ್ಲ ಆಗಿದ್ದೆ ಪ್ಲ್ಯಾನ್ ಬೇರೆ. ಚಿಕ್ಕ ತಿರುಪತಿಯಿಂದ ಬಂದು ಒಂದು ಸ್ವಲ್ಪ ಹೊತ್ತು ಮೊಬೈಲು ಟಿ ವಿ ಎಲ್ಲ ನೋಡಿಕೊಂಡು ಮಾತಾಡ್ಕೊಂಡಿದ್ವಿ. ಆಮೇಲೆಲ್ಲ ಒಟ್ಟಿಗೆ ಎಲ್ಲ ಅಕ್ಕ ದೊಡ್ಡಕ್ಕ ಎಲ್ಲ ಬಂದರು. ಎಲ್ಲ ಊಟ ಎಲ್ಲ ಮಾಡಿಕೊಂಡು 9 ಗಾಡಿ ಬಂತು. ನಾವೆಲ್ಲ ಸ್ವಲ್ಪ ಹೊರಗಡೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಪ್ಪ ಅಮ್ಮ ನಾವು ಅಕ್ಕ ಎಲ್ಲ ಈಚೆ ಕೂತ್ಕೊಂಡು ಮಾತಾಡಿದ್ವಿ, ಮಕ್ಕಳೆಲ್ಲನೂ. ಆಮೇಲೆ ಎಲ್ಲ ಊಟ ಮಾಡ್ಕೊಂಡ್ವಿ. ಗಾಡಿ ಬಂತು, ಭಾವ ಎಲ್ಲ ಪೂಜೆ ಮಾಡಿದ್ರು ಗಾಡಿಗೆ. ಆಮೇಲೆ ಚಳಿ ಅಲ್ವಾ, ನನ್ನ ಮಗನಿಗೆ ಪೂರ್ತಿ ಜರ್ಕಿನ್ ತೊಗೊಂಡಿದ್ದೆ, ಹಾಕ್ಕೊಂಡಿರಲಿಲ್ಲ. ಫಸ್ಟ್ ಟೈಮು ಹಾಕಿದ್ದು ಜರ್ಕಿನ್ ಹಾಗೇ ಇತ್ತು. ತೊಗೊಂಡು ಆಗಲೇ ಒಂದೆರಡು ವರ್ಷನೇ ಆಗಿತ್ತು ಅಂತ ಹೇಳ್ಬೋದು. ಹಾಗೇ ಇಟ್ಕೊಂಡಿದ್ದೆ. ಅಂದರೆ ಎಲ್ಲೂ ಹೊರಗಡೆ ಹೋಗ್ತಿರ್ಲಿಲ್ವಲ್ಲ, ಇಲ್ಲಿ ಅಲ್ಲಿ ಹೋದಾಗ ಇದು ಮಾಮೂಲಿ ಜರ್ಕಿನ್ಗಳು ಹಾಕ್ಕೋತಿದ್ದೆ. ಅದು ವಾಟರ್ ಪ್ರೂಫ್ ಜರ್ಕಿನ್ನು, ಬೆಚ್ಚಗಿರುತ್ತೆ, ತುಂಬ ಚಳಿ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡೆ. ಹಾಗೆ ನಾನು ಸ್ವೆಟ್ರ್ ಹಾಕ್ಕೊಂಡೆ ಹೊರಟ್ವಿ. ಎಲ್ಲ 9 ನಾವು ಇದು ನವರಂಗ್ ಮೇಲೆ ಹೋದ್ರು. ನವರಂಗ್ ಮೇಲಿಂದ ಹೋದ್ವಿ. ನಾವು ಮನೇಲಿರ್ತೀವಿ, ಗೊತ್ತಾಗಲ್ಲ. ಆಗಲೇ 10 ಆಗಿತ್ತು. ನವರಂಗಲ್ಲಿ ಎಷ್ಟು ಜನ ಇದ್ರು ಗೊತ್ತಾ, ಎಷ್ಟು ಬಸ್ಗಳೆಲ್ಲ ಇತ್ತು. ನಾವು ಈಚೆ ಓಡಾಡದೇ ಇರೋಕ್ಕೆ ನಮಗೆ ಗೊತ್ತಾಗಲ್ಲ, ತುಂಬ ಜನ ಓಡಾಡ್ತಿದ್ರು. ತುಂಬ ಕಾರ್ಗಳು, ಬಸ್ಗಳು, ವೆಹಿಕಲ್ಸ್ಗಳೆಲ್ಲ ಓಡಾಡ್ತಿತ್ತು. ಜನ ಅದೆಲ್ಲಿರ್ತಾರೆ, ಎಲ್ಲಿಗೆ ಓಡಾಡ್ತಾರೆ ಅಂತ ಗೊತ್ತಾಗಲ್ಲ. ನಾವು ನೋಡಿದಾಗ ಅಷ್ಟೇ ನಮ್ಗೆ ಗೊತ್ತಾಗೋದು, ಇಷ್ಟೊಂದು ಜನ ಅವರ ಇಷ್ಟೊತ್ತಿನಲ್ಲಿ ಓಡಾಡ್ತಾ ಇದ್ದಾರಾ ಅಂತ ಅನ್ನಿಸ್ತು ನನಗೆ ಆ ಕ್ಷಣ. ಆಮೇಲೆ ನಮಗೆ ಸ್ವಲ್ಪ ಹೊತ್ತು ನಿದ್ದೆ ಬರಲಿಲ್ಲ. ನನ್ನ ಮಗ ಹೋಗ್ತಿದ್ದಂಗೆ ನವರಂಗ ಹತ್ರ ಹೋಗ್ತಿದ್ದಂಗೆ ಮಲ್ಕೊಂಡ್ಬಿಟ್ಟ. ಅವನಿಗೆ ಮಧ್ಯಾಹ್ನ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ, ಬರೀ 1 ಅವರ್ ಮಲಗಿದ್ದ ಅಷ್ಟೇ. ಆಮೇಲೆ ನಮ್ಗೊಂದು ಸ್ವಲ್ಪ ನಿದ್ದೆ ಬರಲಿಲ್ಲ. ಹೋಗ್ತಾ ಹೋಗ್ತಾ ನಿದ್ದೆ ಹಿಂದ್ಗಡೆ ಸೀಟಲ್ಲಿ ಕೂತ್ಕೊಂಡಿದ್ವಿ. ನನಗೆ ಗೊತ್ತಿತ್ತು ನನ್ನ ಮಗ ನಿದ್ದೆ ಮಾಡ್ಕೊಂಡು ಬರ್ತಾನೆ, ನನಗೆ ಯಾವಾಗೂ ತೊಡೆ ಮೇಲೆ ಹಾಕ್ಕೊಳ್ಳಲ್ಲ, ತೊಡೆ ಮೇಲೆ ಹಾಕ್ಕೊಳಕ್ಕಾಗಲ್ಲ, ಪಕ್ಕದಲ್ಲಿ ಮಲಗಿಸ್ಕೋಬೋದು ಅಂತ ನಾನು ಐಡಿಯಾ ಮಾಡಿ ಹಿಂದೆ ಹೋಗಿದ್ದೆ. ಆ್ಯಕ್ಚುಲಿ 2 ಸೀಟ್ ಇತ್ತು ಇನ್ನು ಖಾಲಿ. ಆಮೇಲೆ ಪಕ್ಕದಲ್ಲ ಅಕ್ಕ ಇದ್ದರು, ನಾನು ಅಕ್ಕ ನನ್ನ ಮಗ ತೊಡೆ ಮೇಲೆ ಮಲಗಿಸ್ಕೊಂಡು ಮಲಿಕೊಂಡೆ. ರಗ್ಗೆಲ್ಲ ಹೊಚ್ಕೊಂಡ್ವಿ, ತುಂಬ ಬೆಚ್ಚಗಿತ್ತು ಹೋಗುವಾಗ. ಆಮೇಲೆ ಏನು ಗೊತ್ತಾ, ಬ್ರೇಕ್ ಹಾಕಿದಾಗ ಸ್ವಲ್ಪ ಭಯ ಆಗ್ತಿತ್ತು. ನಾನು ನಿದ್ದೆಗೆ ಜಾರ್ಬಿಟ್ರೆ ಅವನೆಲ್ಲಿ ತಲೆ ಹೊಡ್ಕೊಂಡ್ಬಿಡ್ತಾನೋ ಬಿದ್ದುಬಿಡ್ತಾನೋ ಅಂತ. ಬಟ್ ಒಂದು ಕೈಲಿ ಹಿಡ್ಕೊಂಡೆ, ಹಂಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಆಮೇಲೆ ನೈಟು ತೊಡೆ ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡೆ, ಆ ಕಡೆ ಮಲಗಿಸ್ಕೊಂಡೆ. ನಮ್ಮ ಅಕ್ಕ ಜಾಗ ಪಾಪ ಮಧ್ಯರಾತ್ರಿಯಲ್ಲಿ ಸೀಟ್ ಬಿಟ್ಬಿಟ್ಟು ಒಂದು ಸ್ವಲ್ಪ ಮುಂದೆ ಹೋದ್ರು, ಅವ್ರಿಗೆ ಹೊಟ್ಟೆ ತೊಳಸುತ್ತೆ ಅಂತ. ಗೌಟ್ ಸೆಕ್ಷನ್ ಬಂದಾಗ ಆವಾಗ ನಂದು ನನ್ನ ಮಗು ತಿದ್ದರೆ ರಾಜ್ಭಾರ ಹಿಂದೆ ಸೀಟಲ್ಲಿ ಅಂತ ಹೇಳ್ಬೋದು. ಕಾಲು ನೀಡ್ಕೊಂಡು ಕಾಲ ಮೇಲೆ ಹಾಕ್ಕೊಂಡು ಅವನ್ನ ರಗೊಚ್ಕೊಂಡು, ಆದರೂ ಭಯ ನನಗೆ, ಬ್ರೇಕ್ ಆಗ್ತಾಗ ಎಲ್ಲಿ ಬಿದ್ದುಬಿಡ್ತಾನೋ ಎಷ್ಟು ಅಂತ ನಾನು ನಿದ್ದೆ ಕಂಟ್ರೋಲ್ ಮಾಡ್ಕೊಳಕ್ಕಾಗುತ್ತೆ. ಸರಿ ಅಂದ್ಬಿಟ್ಟು ಹಂಗೆ ಹಿಂಗೆ ಮಾಡ್ಕೊಂಡು ಹಾಗೆ ಬೆಳಗಿನ ಜಾವ 4 ಗಂಟೆಗೆ ಹೋದ್ವಿ. ಹೊಟ್ಟೆ ತೋಳಿಸ್ತಿತ್ತು. ನಮ್ಮ ಅಕ್ಕ ವಾಮಿಟ್ ಬರಂಗೆ ಆಯ್ತೈತೆ ಅಂತ ಅಂತಿದ್ಲು. ಒಬ್ಬರು ನೀರು ಕುಡಿತಿದ್ರು. ನನಗೆ ಸದ್ಯಕ್ಕೆ ಯಾವಾಗೋ 1 ಸಲ 2 ಸಲ ಮಾತ್ರ ಆ ಥರ ಆಗಿತ್ತು ಅಷ್ಟೇ. ಅಂತೂ ಇಂತೂ 4 ಗಂಟೆಗೆ ರೀಚ್ ಆದ್ವಿ. ನಮ್ಮ ಭಾವ ಅಲ್ಲಿ ಸ್ವಲ್ಪ ಗೊತ್ತಿತ್ತು ಎಲ್ಲೆಲ್ಲಿ ಹೋಗಬೇಕು, ಏನೇನು ಎಷ್ಟೆಷ್ಟು ಟೈಮಿಂಗ್ಸು ಅಂತ. ಅವರು ಬೇಗ ಹೋಗಬೇಕು ಅಂದ್ಬಿಟ್ಟು
ಮುಡಿ ಕೊಡಬೇಕಾಯ್ತು. ಆ್ಯಕ್ಚುಲಿ ಎಲ್ಲರೂ ಕೊಡ್ತೀವಿ ಅಂತ ಅಂದ್ಕೊಂಡ್ರು. ನಮ್ಮ ಪಪ್ಪ ಕೊಡಲಿಲ್ಲ, ಕುಕ್ಕಲ್ಲಿ ಕೊಡೋಣ ಅಂತ ಅಂದ್ಕೊಂಡ್ರು. ನಮ್ಮ ಭಾವಂದಿರು ಮತ್ತು ನಮ್ಮ ಅಕ್ಕನ ಮಕ್ಕಳು ಇಬ್ಬರೂ ಮುಂದೆ ಹೋದರು. ನಾನೊಂದು ಸ್ವಲ್ಪ ಹಿಂದೆ ಉಳ್ಬಿಟ್ಟೆ, ವಾಶ್ರೂಮ್ಗೆ ಹೋಗ್ಬೇಕಾಗುತ್ತೆ ಅಂತ. ಅಕ್ಕ ಕೊಡು, ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದರು. ಬಟ್ ಅಲ್ಲಿ ಹೋದ್ಮೇಲೆ ಅಮ್ಮ ಅಮ್ಮ ಅಂತಿದ್ದಂತೆ. ಹೆಂಗಾಯ್ತು ಅಂದರೆ ಜನ ಈ ಕಾಲದಲ್ಲಿ ಹೆಂಗಿದ್ದಾರೆ ಅಂದರೆ, ಮಗು ಅಳ್ತಾ ಇದೆ ಬಿಡಿ ಅಂದರು. ಅಲ್ಲಿ ನಾನೊಬ್ಬಳೇ ಹೋಗೋಕ್ಕಾಗಲ್ಲ, ನನಗೂ ರೂಟು ಗೊತ್ತಿಲ್ಲ. ಹಂಗೆ ಹುಡ್ಕೊಂಡು ಕೇಳ್ಕೊಂಡು ಹೋದ್ವಿ. ಮುಡಿ ಕೊಡೋ ಹತ್ರ ಏನು ಎಲ್ಲ ಜೆಂಟ್ಸಿದ್ದಾರೆ, ಜಾಗನೇ ಬಿಡ್ತಾಯಿಲ್ಲ. ಎಲ್ಲ ನಮ್ಮ ಮಗುನೂ ಅಳುತ್ತೆ, ನಾವು ಇದು ಮಾಡ್ತೀವಿ. ಅವನು ಅಮ್ಮ ಅಮ್ಮ ಅಂತ ಅಳ್ತಿದ್ದ. ತುಂಬ ದಿವಸ ರೂಢಿಯಾಗಿದ್ದರೆ ಇರ್ತಿದ್ನೇನೋ. ನಮ್ಮ ಭಾವಂದಿರ ಹತ್ರ ಅಕ್ಕಂದಿರ ಹತ್ರ ಅಮ್ಮ ಅಮ್ಮ ಅಂತ ನೆನೆಸ್ಕೊಂಡು ಅಳ್ತಿದ್ದಂತೆ. ಬಿಡಿ ಬಿಡಿ ಜಾಗ, ಹೋಗ್ತೀನಿ ಅಂದಿದ್ದಕ್ಕೆ ಯಾರೂ ಬಿಡಲಿಲ್ಲ. ಪಾಪ ಸುಳ್ಳು ಹೇಳ್ಬಾರ್ದು, ಒಬ್ರೊಬ್ರು ಮಾತ್ರ ಬಿಟ್ಟರು. ಹಾಗೆ ಮುಂದೆ ಹೋದೆ, ಅರ್ಧ ದಾರಿವರೆಗೂ ಹೋದೆ. ಸಿಕ್ಕಾಪಟ್ಟೆ ಕಾಲು ನೋವು. ಎಷ್ಟು ದೂರ ಇದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ. ಒಂದು ಮುಡಿ ಕೊಡೋಕ್ಕೆ ಸಖತ್ತು ಜನ ಇದ್ದರು. ಅದು ಯಾಕೆ ಅವತ್ತೇ ಜನನೋ ಇಲ್ಲ ನಮ್ಮ ಟೈಮ್ ಹಂಗಿತ್ತೋ ಏನೋ ಗೊತ್ತಿಲ್ಲ. 4 ಗಂಟೆಗೆ ಹೋಗಿದ್ಗೆ 7 ಗಂಟೆಗೆ ಈಚೆ ಬಂದಿದ್ದೀವಿ ಅಂದರೆ ಲೆಕ್ಕ ಹಾಕೊಳ್ಳಿ ಇನ್ನೆಷ್ಟು ಜನ ಇದ್ದರು, ಇನ್ನೆಷ್ಟು ವೆಯ್ಟ್ ಮಾಡಿದ್ವಿ ನಾವಲ್ಲಿ, ಎಷ್ಟು ನಡೆದ್ವಿ ಅಂತ. ನಾನು ಅರ್ಧ ದಾರಿಗೆ ಹೋಗಿ ಸಿಗಾಕೊಂಬಿಟ್ಟೆ. ಯಾರೋ ಒಬ್ಬರು ಮುಂದೆ ಬಿಡಲೇ ಇಲ್ಲ. ಹೆಂಗಸ್ರೇನೆ ಅವರು, ಜೆಂಟ್ಸು ಅಲ್ಲ. ಕೆಲವೊಂದು ಸಲ ಏನು ಅನಿಸುತ್ತೆ, ಒಂದೊಂದು ಸಲ ಜೆಂಟ್ಸೇ ಬಿಡ್ತಾರೆ ಅಂತ ಅನಿಸುತ್ತೆ, ಒಂದೊಂದು ಸಲ ಹೆಂಗಸ್ರೇ ಬಿಡಲ್ಲ ಬಿಡಿ. ಆಮೇಲೆ ಹಾಗೆ ಫೋನ್ ಮಾಡ್ತಾಯಿದ್ದೆ, ಇಲ್ಲ ಪರವಾಗಿಲ್ಲ ಈಗ ಸುಮ್ಮನವನೇ ಅಂತಿದ್ರು. ಹಾಗೆ ನಾನು ಸರಿ ಬಿಡು ಒಂದು ಸ್ವಲ್ಪ ಸುಮ್ಮನೆ ಇದ್ದಾನಲ್ಲ ಅಂತ. ಅವ್ರು ಅಂದರು ನೀನು ವಾಪಸ್ ಹೋಗ್ಬಿಡು ಹಿಂದಕ್ಕೆ ಅಂತ. ವಾಪಸ್ ಹೋಗೋಕ್ಕೂ ಕೇಳ್ಕೊಂಡು ಹೋಗ್ಬೇಕು. ಮತ್ತು ಅರ್ಧ ದಾರಿಗೆ ಬಂದುಬಿಟ್ಟಿದ್ದೀನಿ ನಾನು. ಬೇಡ ಬಿಡು ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಹೋದೆ. ಆಮೇಲೆ ಅಲ್ಲಿ ಸಿಕ್ಕಿದ್ರು ನನಗೆ ಅವರು ಪೂರ್ತಿ ಮುಡಿ ಕೊಡೋಕೆ ಹೋಗೋ ಜಾಗದಲ್ಲಿ. ನಾನು ಇನ್ನೂ ಮುಕ್ಕಾಲು ಜಾಗದಲ್ಲಿದ್ದೆ. ಆವಾಗ ಸರಿ ನೀವು ಹೋಗಿರಿ ನಾನು ಬರ್ತೀನಿ ಅಂತ ಅಂದೆ. ಆಮೇಲೆ ಅದೇನೋ ಟಿಕೆಟು ನಂಬರೆಲ್ಲ ಕೊಟ್ಟರು, 29 ಏನೋ ಅಂತ. ಅಲ್ಲಿಗೆ ಬಾ ಅಂತ ಹೇಳಿದ್ರು ಫೋನ್ ಮಾಡಿದಾಗ. ನಾನು ಅಲ್ಲಿ ಹೋದೆ. ಆವಾಗ ಸ್ವಲ್ಪ ಮಲ್ಕೊಂಡಿದ್ದ, ಎತ್ಕೊಂಡಿದ್ರು ನಮ್ಮ ಭಾವ. ಆಮೇಲೆ ಎತ್ಕೊಂಡೆ ನಾನು. ಸ್ವಲ್ಪ ಹೊತ್ತು ನಿಂತು ಸಿಕ್ಕಾಪಟ್ಟೆ ಕಾಲು ನೋವು ಬಂದುಬಿಟ್ಟಿತ್ತು. ಆಗಲೇ ನನಗೆ ಅಷ್ಟೊತ್ತು ಓಡಾಡಿ ನಿಂತ್ಕೊಂಡು ಸಾಕಾದಂಗೆ ಆಗಿತ್ತು. ಆ ಜರ್ನಿ ಮಾಡಿದ್ದಕ್ಕೂ ಅದಕ್ಕೂ ಟಯರ್ಡ್ನೆಸ್ಗೂ. ಆಮೇಲೆ ಅವ್ನು ಎತ್ಕೊಂಡು ತೊಡೆ ಮೇಲೆ ಅಲ್ಲೇ ಕೂತ್ಕೊಂಡೆ ಸ್ವಲ್ಪ ಹೊತ್ತು. ಅಲ್ಲಿ ಜಾಗ ಇತ್ತು. ಆಮೇಲೆ ಎಲ್ಲ ಮಾಡಿಸ್ಕೊತಿದ್ರು. ಇವನಿಗೆ ತೋರಿಸ್ದೆ. ನಮ್ಮ ಭಾವ ಮಾಡಿಸ್ಕೊಳ್ಳಿಲ್ಲ. ಫಸ್ಟ್ ಇವನಿಗೆ ಮಾಡಿಸೋಣ ಅಂತ ಅಂದ್ಕೊಂಡ್ರು. ಸಮರ್ಥ ನಮ್ಮ ಅಕ್ಕನ ಮಗ ಮಾಡಿಸ್ಕೊಳೋದು ತೋರಿಸ್ದೆ. ಇವನು ಸುಮ್ಮನೆ ಆದ ನೋಡ್ದ. ಅದಕ್ಕೋಸ್ಕರ ನೆಕ್ಸ್ಟ್ ಇವನು ಮಾಡಿಸ್ಕೊಳ್ಳುವಾಗ ಇವನು ಮಾಡಿಸ್ಕೊಂಡ. ಏನು ಅಳ್ಳಿಲ್ಲ. ಎಲ್ಲರೂ ಅಂತಿದ್ರು ಅಳ್ತಾನೆ ಅಂತ. ಇವನು ಅಳ್ಳಿಲ್ಲ. ಅವನು ಸಮರ್ಥ ಮಾಡಿಸ್ಕೊಂಡಲ್ಲ ಅವ್ರ ಅಣ್ಣ, ಅದಕ್ಕೆ ಇವನು ಮಾಡಿಸ್ಕೊಂಡ. ಆಮೇಲೆ ನಮ್ಮ ಭಾವ ಮಾಡಿಸ್ಕೊಂಡ್ರು. ಅಲ್ಲೂ ಜನ ಇದ್ದರು, ನಿಂತ್ಕೊಂಡಿದ್ರು. ಅಲ್ಲಿ ಮಾಡಿಸ್ಕೊಳ್ಳಿ ಇಲ್ಲಿ ಮಾಡಿಸ್ಕೊಳ್ಳಿ ಅಂತ ಅಂತಿದ್ರು. ಬಟ್ ಯಾವ ನಂಬರ್ ಇರುತ್ತೆ ಅವರು ಅಲ್ಲೇ ಮಾಡಿಸ್ಕೋಬೇಕು. ಎಲ್ಲ ಮಾಡಿಸ್ಕೊಂಡ್ವಿ. ಆಮೇಲೆ ಬಂದ್ವಿ. ಬಸ್ಸಿಂದ ಇದ್ದಾಗಲೇ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದೆ ನಾನು. ಅವನಿಗೆ ಹೊಸ ಡ್ರೆಸ್ ಬಿಚ್ಚಿಬಿಟ್ಟು ನಾರ್ಮಲ್ ಡ್ರೆಸ್ ಹಾಕಿದ್ದೆ. ಅಲ್ಲಿ ಕೇಳಿದ್ವಿ ಮಗುಗೆ ನೀರೆಲ್ಲಿ ಕೊಡ್ತಾರೆ ಅಂತ. ಅಲ್ಲಿ ತೋರಿಸಿದ್ರು. ಅಲ್ಲಿ ಕೇಳಿದ್ವಿ. ಆಮೇಲೆ ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿ ಕೊಡ್ತಿದ್ರು. ಎಲ್ಲ ಮಾಡಿಸ್ತಿರೋದು ನೋಡಿ ಕೇಳಿದ್ವಿ. ಅಲ್ಲಿ ಕೊಟ್ಕೋತಾ ಇದ್ದಾನೆ, ಆಟ ಆಡ್ತಾ ಇದ್ದಾನೆ. ನಾವು ಮುಡಿ ಕೊಡೋಕ್ಕೆ ಹೋಗಿದ್ದಿದ್ದು ಅಂತ ಸೋಪು ಬ್ರಷು ಏನೂ ತೊಗೊಂಡು ಹೋಗಿರಲಿಲ್ಲ. ಟವಲು ಕೂಡ ಅಕ್ಕನ ಮೇಲೆಲ್ಲ ಒರೆಸಿದ್ವಿ. ಅಲ್ಲಿ ನಮ್ಮ ಅಕ್ಕನ ಮಗ ಚಿಕ್ಕ ಸೋಪ್ ತೊಗೊಂಡಿದ್ದ, ಅದರಲ್ಲೇ ಉಯ್ದುಬಿಟ್ವಿ. ಬೆಚ್ಚಗಿರೋದು ನೀರು ಚಿಕ್ಕ ಬಕೆಟಲ್ಲಿ ಕೊಡ್ತಾರೆ. ಉಯ್ದುಬಿಟ್ಟು ಬೇಗ ಹಂಗೆ ಅಕ್ಕಂದು ಸ್ವೆಟರ್ ಇತ್ತು ದೊಡ್ಡದು, ಮಾಡಬಾರ್ದಮ್ಮ ಹಂಗೆ. ಅದನ್ನ ಹಾಕ್ಕೊಂಡು ಕರ್ಕೊಂಡು ಬಂದ್ವಿ. ಬೀಳ್ತೀಯಾ? ಹಾಯ್ ಮೇಡಮ್. ಹಾಯ್ ಅನ್ನು. ಹಾಯ್, ಹೌ ಆರ್ ಯು? ಚೆನ್ನಾಗಿದ್ದೀರಾ? ಹೌದು, ತಂದು ಕೊಡ್ಬೇಕಾ ನಿಮಗೆ? 2 ಚಾಕ್ಲೇಟ್ 2 ಬಿಸ್ಕೆಟ್. ನನ್ನ ಮಗ ಎಲ್ಲರಿಗೂ ಹಂಗೆ ಅಂತಾನೆ, 2 ಚಾಕ್ಲೇಟು 2 ಬಿಸ್ಕೆಟ್ ತೊಗೊಂಡು ಬನ್ನಿ ಅಂತ. ಬಿಚ್ಚಿ ಬೇಡವಾ? ಚಾಕ್ಲೇಟ್ ಬೇಕಾ? ಚಾಕ್ಲೇಟ್ ಮಾತ್ರ ಬೇಕಂತೆ. ಸರಿ. ಅಪ್ಪ ಒಂದು ಸ್ವಲ್ಪ ಆ ಕಡೆ ಹೋಟೆಲೆಲ್ಲ ಇತ್ತು, ಅಲ್ಲಿ ಜಾಗ ಇತ್ತು. ಎಲ್ಲರೂ ಮಲಗಿದ್ರು, ಹಾಸ್ಕೊಂಡು ಮಲಗಿದ್ರು. ಆಮೇಲೆ ಎಲ್ಲ ಬನ್ನಿ ಅಂತ ಅಂದ್ವಿ. ಎಲ್ಲ ಬಟ್ಟೆಗಳೆಲ್ಲ ತಗೊಂಡು ನಾವು ನದಿ ಹತ್ರ ಹೋದ್ವಿ. ನದಿ ಹತ್ರ ತುಂಬ ಜನ ರಶ್ ಇತ್ತು. ಅಲ್ಲಿ ಎಲ್ಲಿ ಯಾವ ಕಡೆ ಹೋಗೋದು ಅಂತಲೇ ಗೊತ್ತಾಗಲಿಲ್ಲ. ಬಟ್ಟೆ ಬದಲಾಯಿಸ್ಕೊಳ್ಳೋಕ್ಕೆ ಹೆಂಗಸ್ರಿಗೇ ಬೇರೆ ಕಡೆ ಇತ್ತು. ನಾವು ಫಸ್ಟು ಹೋದ್ಸಲ ಹೋದಾಗ ಬೇರೆ ಕಡೆ ಮೇಲೆ ಹತ್ಕೊಂಡು ಹೋಗಿದ್ವಿ. ಅಲ್ಲೇ ಸೈಡಲ್ಲಿ ಇತ್ತು. ನಾವು ಅಲ್ಲೇ ಚೇಂಜ್ ಮಾಡ್ಕೊಂಡ್ವಿ. ಆಮೇಲೆ ಫಸ್ಟು ನಾನು
ಮತ್ತು ಅಕ್ಕಂದಿರಿದ್ರು ಅಮ್ಮ ಮುಳುಗಿದ್ವಿ ನೀರಲ್ಲಿ. ಅಮ್ಮನ ಅಕ್ಕ ಇಟ್ಕೊಂಡ್ರು, ಹಂಗೆ ನನ್ನ ಇಟ್ಕೊಂಡ್ರು, ಒಬ್ರೊಬ್ರನ್ನೇ ಇಟ್ಕೊಂಡು ಒಬ್ರೊಬ್ಬರೇ ನೀರಲ್ಲಿ ಮುಳ್ಕೊಂಡ್ವಿ. ಅಲ್ಲೊಂದು ಉಚ್ಕೊಂಡು ಅಕ್ಕನ ಮಕ್ಕಳು ಮಾತ್ರ ಅಲ್ಲೇ ನಿಂತಿದ್ರು. ಬ್ಯಾಗ್ ಎಲ್ಲ ತೊಗೊಂಡು ಹೋಗಿದ್ವಲ್ಲ, ಅದಕ್ಕೋಸ್ಕರ ನಮ್ಮ ಭಾವಂದಿರೆಲ್ಲ ಅವ್ರ ಪಾಡಿಗೆ ಅದು ಮಾಡಿಕೊಂಡು ಎಲ್ಲ ಬಟ್ಟೆ ಚೇಂಜ್ ಮಾಡಿಕೊಂಡ್ರು. ಆಮೇಲೆ ನಾವು ಬಂದ್ವಿ, ಅಕ್ಕನ ಮಕ್ಳಿಗೆ ಹೇಳಿದ್ವಿ ಅವರಿಬ್ರನ್ನ ಕರ್ಕೊಂಬ ಅಂತ ಅಕ್ಕಂಗೆ ಹೇಳ್ಬಿಟ್ಟು ನಾನು ಅಮ್ಮ ಎಲ್ಲ ಬಂದ್ವಿ. ನನ್ನ ಮಗನ್ನ ಅವ್ನು ಬಿಡ್ತಾವೆ ಯಾರ ಹತ್ರ ಹೋಗ್ತಾನೆ ಇಲ್ಲ, ಅಳ್ತಾನೇ ಇದ್ದಾನೆ ಒಂದೇ ಸಮ. ನಾನೇ ಎತ್ಕೋಬೇಕಂತ ನಾನು ನೆಂದೋಗಿದ್ದೆ ಬಟ್ಟೆ ಎಲ್ಲ. ಅವನಿಗೆ ಸ್ವೆಟರ್ ಒಂದು ಹಾಕಿದ್ನಲ್ಲ ಅಕ್ಕಂದು, ಅದರಲ್ಲೇ ಇದ್ದ ಅವನು. ಹಾಗೆ ಎತ್ಕೊಂಡು ಏನೇನು ಮಾಡೋಕ್ಕಾಗಲ್ಲ, ಸ್ವೆಟರ್ನ ಒಂಚೂರು ಗುಂಡಿ ಹಾಕ್ಬಿಟ್ಟು ಹಂಗೆ ಎತ್ಕೊಂಡೆ. ಹಂಗೆ ಅವ್ನು ಅಮ್ಮ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದರು. ಅಕ್ಕನ ಮಕ್ಕಳು ಅಷ್ಟೊತ್ತಿಗೆ ಬಂದರು. ಬ್ಯಾಗೆಲ್ಲ ವೆಯ್ಟ್ ಅನ್ನಿಸ್ತಿತ್ತು, ಎಲ್ಲ ತೊಗೊಂಡೋಗಿದ್ವಿ. ಅಲ್ಲಿ ಒಂದಕ್ಕೊಂದು ಏನು ನಂಗೆ ಸಿಗ್ತಾನೇ ಇಲ್ಲ. ಅವನಿಗೆ ಬಟ್ಟೆನೇ ಹಾಕ್ಲಿ. ನಾನು ಫಸ್ಟು ಬಟ್ಟೆ ಚೇಂಜ್ ಮಾಡ್ಕೊಂಬಂದು ಅವನಿಗೆ ಬಟ್ಟೆ ಹಾಕಿ ಆಮೇಲೆ ಬೇಗ ಹೋಗಬೇಕು, ಜನ ರಶ್ ಆಗೋಯ್ತಾರೆ ನಡೀರಿ ಅಂತ ನಮ್ಮ ಭಾವ ಕರ್ಕೊಂಡು ಹೋದರು. ರೊಟ್ಟಿ ಮತ್ತು ಟೊಮೆಟೊ ಗೊಜ್ಜು ಅಮ್ಮ ನಾನು ಮನೇಲಿ ಮಾಡ್ಕೊಂಡಿದ್ವಿ. ಅಕ್ಕ ರೊಟ್ಟಿ ಮಾಡ್ಕೊಂಡಿದ್ರು, ಅವರೆಲ್ಲ ತಿನ್ಕೊಳ್ಳಿ. ಪಾಪು ತಿನ್ನಲ್ಲ ಅಂದ್ಬಿಟ್ಟು ನಾನು ಅಪ್ಪ ಮತ್ತು ಅಕ್ಕನ ಮಗ ಇಡ್ಲಿ ತಿನ್ಕೊಂಡ್ವಿ. ನೀವು ತಿನ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲಿ ಸಿಕ್ಕಿದ್ರು ನಮಗೆ. ನಾವು ಬೆಳಗ್ಗೆ 9 ಗಂಟೆಗೆ ದೇವಸ್ಥಾನಕ್ಕೆ ಹೊರಟ್ವಿ. ನಾವು 3 ಜನ ಮೊದಲೇ ಬಂದ್ವಲ್ಲ, ನಾವು ಚಪ್ಪಲಿ ಹಾಕೊಂಡು ಬಂದುಬಿಟ್ಟಿದ್ವಿ. ಏನು ಮಾಡೋದು ಅಂದ್ಬಿಟ್ಟು ಅಲ್ಲೇ ಬಿಟ್ವಿ. ಸ್ವಲ್ಪ ಜನ ಬಿಟ್ಟಿದ್ದರು, ಅಲ್ಲೇ ಬಿಟ್ವಿ. ಆಮೇಲೆ ನಾವು ಫೋನ್ ಮಾಡಿದ್ವಿ, ಬನ್ನಿ ನಮ್ದಾಯಿತು ಎಲ್ಲಿದ್ದೀರಾ ಅಂತ. ಅವರು ಕರೆಕ್ಟ್ ಟೈಮಿಗೆ ಬಂದರು. ಎಲ್ಲ ಒಟ್ಟಿಗೆ ಒಳಗಡೆ ಹೊರಟ್ವಿ. ಸ್ವಲ್ಪ ಜನ ಕೆಳಗಡೆ ಬರ್ತಿದ್ರು, ಅದ ಲೈನು ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಜನ ಮೇಲ್ಗಡೆ ಹೋಗ್ತಿದ್ರು. ಹಾಗೆ ನಮ್ಮ ಭಾವ ಎಲ್ಲ ಕೆಳಗಡೆಯಿಂದ ಬಂದರು, ನಾವು ಮೇಲ್ಗಡೆಯಿಂದ ಬಂದ್ವಿ. ಎಲ್ಲ ಜಾಯ್ನ್ ಆದ್ವಿ, ವೆಯ್ಟ್ ಮಾಡಿದ್ವಿ ಎಲ್ಲ ಒಟ್ಟಿಗೆ ಹೋಗೋಣ, ಇಲ್ಲಾಂದರೆ ಮತ್ತೆ ಒಬ್ರೊಬ್ರು ಒಂದು ಕಡೆ ಆಗಿಬಿಟ್ರೆ ಬರುವಾಗ ವೆಯ್ಟ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಸರಿ ಆಯಿತು ಅಂತ ಎಲ್ಲ ಒಟ್ಟಿಗೆ ಹೊರಟ್ವಿ ಒಂದೇ ಕಡೆ. ಆಮೇಲೆ ನಮ್ಮ ಮುಂದೆ ತುಂಬ ಜನ ಇದ್ದರು. ನಾವು ಹೋದ್ಮೇಲೆ ಮುಂದೆ 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 ಹಂಗೆ ಸಾಕ್ಕೊಂಡು ಹೋದ್ಮೇಲೆ ನಾವು ಮುಂದೆ ಇದ್ರಲ್ಲ ಅಷ್ಟು ಜನ, ನಾವು ಬಂದಮೇಲೆ ನಮ್ಮ ಹಿಂದೆ ಅಷ್ಟು ಜನ ಬಂದರು. ಸಖತ್ತು ರಶ್ ಅಂತಲೇ ಹೇಳ್ಬೋದು. ನಿಂತು ಹಂಗೆ ನಡ್ಕೊಂಡು ಹೋಗ್ತಿದ್ವಿ. ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಇರಲಿಲ್ಲ. ಏನು ಫಾಸ್ಟಾಗಿ ಏನು ಮೂವ್ ಆಗ್ತಿರ್ಲಿಲ್ಲ, ನಿಧಾನಕ್ಕೆ ಮೂವ್ ಆಗ್ತಾಯಿತ್ತು. ಆಮೇಲೆ ಅದಾದಮೇಲೆ ಮಧ್ಯ ಇನ್ನು ಎಷ್ಟು ಕಣ್ಣು ಅಳಿತೆ ಎಷ್ಟುವರೆಗೂ ಇದೆ ಅಷ್ಟುವರೆಗೂ ನಾವು ನೋಡ್ಬೋದು ಅಷ್ಟೇ. ಅಲ್ಲಿವರೆಗೂ ಜನ ಇದ್ದಾರೆ. ಆಮೇಲೆ ಇದು ಯಾವಾಗಪ್ಪ ಇಷ್ಟೆಲ್ಲ ನಾವು ದಾಟ್ತೀವಿ, ಒಳಗಡೆ ಯಾವಾಗಪ್ಪ ಹೋಗ್ತೀವಿ ಅಂತ ಅನ್ನಿಸ್ಬಿಡ್ತು. ಯಾಕಂದರೆ ನಮಗೆ ಬೆಳಗ್ಗೆನೇ ಟಯರ್ಡ್ ಆಗಿತ್ತು. ಅಲ್ಲಿ ಲೈನಲ್ಲಿ ನಿಂತ್ಕೊಂಡು ಹೋಗಿ ಬರೋ ಅಷ್ಟೊತ್ತಿಗೆ ಸದ್ಯಕ್ಕೆ ನಾವು ಹೆಂಗೋ ನಾಷ್ಟ ಮಾಡ್ಕೊಂಡು ಹೋಗಿದ್ವಿ. ಇಲ್ಲ ದರ್ಶನ ಮಾಡ್ಕೊಂಡು ಬಂದು ನಾಷ್ಟ ಮಾಡೋಣ ಅಂದಿದ್ರೆ ನಮ್ಮ ಕತೆ ಗೋವಿಂದ ಅಷ್ಟೆ. ನಾನು ಸ್ಕೂಲ್ ಡೇಸಲ್ಲಿ ಹೋಗಿದ್ದೆ ಧರ್ಮಸ್ಥಳಕ್ಕೆ. ಸ್ವಲ್ಪ ನೆನಪಿತ್ತು ತುಂಬ ದೂರ ನಡೆಯೋದು ಅಂತ. ಅವಾಗೆಲ್ಲ ಸ್ಕೂಲ್ ಡೇಸಲ್ಲಿ ನಾವು ಹೋದಾಗ ಜನ ಇರಲಿಲ್ಲ ಅನಿಸುತ್ತೆ, ಬೇಗ ನಡ್ಕೊಂಡು ಹೋಗ್ಬಿಟ್ವಿ. ಅವಾಗ ನೆನಪಿತ್ತು ನನ್ನ ಕಾಲು ನೋವು ಇದ್ದಿದ್ದು. ಹೆಂಗೋ ನಡ್ಕೊಂಡು ಹೋಗೋದಲ್ವ ಬೇಗ ಅಂದ್ಕೊಂಡು ನಾನು ಹಂಗೂ ಸುಮ್ಮನೆ ಆದೆ. ಬಟ್ ಜನ ಯಾವಾಗ ಮೂವ್ ಆಗಲಿಲ್ಲ. ನಾವು ರಾತ್ರಿನೇ ಹೋಗೋದು ಅಂತ ನಾನೇ ಡಿಸೈಡ್ ಮಾಡ್ಕೊಂಬಿಟ್ಟೆ. ಯಾವಾಗಪ್ಪ ಇನ್ನೂ ನಾವು ಕುಕ್ಕೆಗೆ ಬೇರೆ ಹೋಗ್ಬೇಕಾಗಿತ್ತು. ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗ್ಬಿಟ್ಟು ಆಮೇಲೆ ಕುಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಒಂದು ಯಾವುದಾದ್ರು ಕ್ಯಾನ್ಸಲ್ ಆಗುತ್ತೆ, ನಿಜವಾಗ್ಲೂ ನಾವು ಕುಕ್ಕೆಗೆ ಹೋಗ್ತೀವಾ ಇದೆಲ್ಲ ಮುಗಿಸಿ ಅಂತ ಅನ್ನಿಸ್ತು. ಎಲ್ಲ ಜನ ಸ್ವಲ್ಪ ಕುತ್ಕೊಂಡ್ರು ಜಾಗ ಮಾಡಿಕೊಂಡು. ನಾವು ನೋಡ್ಕೊಳ್ಳಿಲ್ಲ, ಕುತ್ಕೊಳ್ಳೋಕೆ ಜಾಗನೇ ಇಲ್ಲ. ಆಮೇಲೆ ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಭಾವ ನಿಂತಿದ್ರು. ನಾವು ಹೆಂಗೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡ್ವಿ. ಅಷ್ಟರಲ್ಲಿ ನನ್ನ ಮಗ ಮಲ್ಕೊಂಡ, ಅವನು ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ಆಮೇಲೆ ಸರಿ ಆಯಿತು ಅಂತ ಒಂದು ಅರ್ಧ ಗಂಟೆ 1 ಅವರ್ ಅಟ್ಲೀಸ್ಟ್ 3/4 ಗಂಟೆ ಅನಿಸುತ್ತೆ ಮಲಗಿದ್ದ. ಲೈನು ಮೂವ್ ಆಗಲಿಲ್ಲ, ಒಂದು ಅರ್ಧ ಗಂಟೆ ಮೇಲೆ ಆಯಿತು. ಆಮೇಲೆ ಎದ್ವಿ, ಲೈನ್ ಮೂವ್ ಆಯಿತು. ಅಲ್ಲಿ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಕೊಡ್ತಿದ್ರು. ಎಲ್ಲ ಅಲ್ಲೇ ತಿನ್ಕೊಂಡು ಹೋಗಬೇಕು. ಅಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೆ, ಅಲ್ಲಿ ಹಾಕ್ಬಿಟ್ಟು ಹೋಗಬೇಕು. ಮತ್ತು ತುಂಬ ದೂರ ಇತ್ತು ವಾಶ್ರೂಮ್ಗೆ. ನನ್ನ ಮಗ ವಾಶ್ರೂಮ್ಗೆ ಹೋಗಬೇಕು ಅಂತಿದ್ದ. ಇನ್ನು ಸ್ವಲ್ಪ ದೂರ ಒಂದು 5 ನಿಮಿಷ ಇರು ಅಂತ ಹಂಗೆ ಮಾಡಿಕೊಂಡು ಅವ್ನು ವಾಶ್ರೂಮ್ಗೆ ಕಳಿಸ್ದೆ. ಅಲ್ಲಿ ನಮಗೆ ತಿಂಡಿ ಕೊಟ್ಟರು, ಕೇಸರಿ ಬಾತು ಮತ್ತು ಉಪ್ಪಿಟ್ಟು. ನಾನು ತಿಂದೆ, 2 ತೊಗೊಂಡೆ ನನ್ನ ಮಗಂದು ಅಂತ. ಬಟ್ ಅವ್ನು ತಿನ್ನಲಿಲ್ವಲ್ಲ, ನಾನು ತಿನ್ನೋಕ್ಕೆ ಆಗಲಿಲ್ಲ. ಆ ಸುಸ್ತಿಗೂ ಅದಕ್ಕೂ ತಿನ್ನೋಕ್ಕೆ ಆಗಲಿಲ್ಲ. ಪಾಪ ನನ್ನ ಮಗ ಹಂಗೆ ಹಸ್ಕೊಂಡೇ ಇದ್ದ. ಅಲ್ಲಿ ಬೇರೆ ತಿಂಡಿ ಕೊಡ್ಸೋಣ ಅಂದರೆ ಬಿಸ್ಕೆಟ್ ಅಷ್ಟೇ. ಅದು ಬಿಟ್ಟು ಅವನು ಜ್ಯೂಸ್ ಗೀಸ್ ಎಲ್ಲ ಕೊಡಿಸಿದ್ರೆ ನೆಗಡಿ ಆಗುತ್ತೆ ಅಂತ ಏನು ಕೊಡಿಸ್ಲಿಲ್ಲ.
ದಾರಿಗೆ ಹೋದ್ವಿ ಅಂತಲೇ ಹೇಳ್ಬೋದು. ಉಪ್ಪಿಟ್ಟು ಕೇಸರಿಬಾತ್ ತಿನ್ಕೊಂಡು ಅಲ್ಲಿ ಹೋದರೆ ಮತ್ತೆ ಅಲ್ಲೂ ಕೂತ್ಕೊಂಡ್ವಿ. ಅಲ್ಲಿ ಆಗಲೇ ಒಂದು ಅರ್ಧ ಗಂಟೆ 1 ಅವರ್ ಅಲ್ಲಿ ಮತ್ತೆ ಆಗೋಯ್ತು ನಮಗೆ. ಮತ್ತೆ ಅದೇನೇನೆ ಇನ್ನೂ ಎಷ್ಟು, ನಾನಂತೂ ನಮ್ಮ ಭಾವನ ಎಷ್ಟು ಸಲ ಕೇಳ್ಬಿಟ್ಟಿದ್ದೀನೋ, ಭಾವ ಇನ್ನೂ ಎಷ್ಟು ದೂರ ಅಂತ. ಆಮೇಲೆ ಇನ್ನೊಂದು ಹೇಳಲೇಬೇಕು, ನನ್ನ ಮಗ ನಿಜವಾಗ್ಲೂ ಹೇಳ್ತೀನಿ, ಅವನೇ ನಡ್ದ. ನನಗೆ ಆಶ್ಚರ್ಯ, ನನ್ನ ಕೈಲಿ ಆಯ್ತಾ ಇಲ್ಲ ಅವ್ನು ಎತ್ಕೊಳ್ಳೋಕ್ಕೆ. ಪಾಪ ಎತ್ಕೊಂತ ಅಳೋನು, ನಾನು ನೆಗ್ಲೆಕ್ಟ್ ಮಾಡ್ತಿದ್ದೆ ಅವನೇ ನಡ್ಕೊಂಡು ಬರಲಿ ಅಂತ. ಹಿಂದ್ಗಡೆ ನನ್ನ ಬೆನ್ನಿಂದ ಹೊಡಿಯೋದು ಬರೋದು. ಅವ್ರ ಅಣ್ಣ ಇದ್ದ ನಮ್ಮ ಅಕ್ಕನ ಮಗ, ಅವ್ನಿಗೆ ಹೊಡಿಯೋದು, ಹೆಂಗೆ ನಡ್ಕೊಂಬರೋದು, ಓಡೋಗೋದು. ಸದ್ಯಕ್ಕೆ ಈ ಥರನಾದರೂ ಮಾಡಿ ನಡ್ಕೊಂಡು ಬಂದ. ಆಮೇಲೆ ಬೇರೆ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ, ಎತ್ಕೋತೀನಿ ಅಂದರೂ ಹೋಗ್ತಿರ್ಲಿಲ್ಲ. ನಾನೇ ಎತ್ಕೋ ಅಂತ ಅಳ್ತಿದ್ದ. ಬೇರೆ ಕಡೆ ಮೆಟ್ಲು ಹತ್ತುವಾಗ ಇಳಿವಾಗ ಆ ಟೈಮಲ್ಲೆಲ್ಲ ಎತ್ಕೊಬೇಕಲ್ವ, ನೂಕ್ಬಿಡ್ತಾರೆ. ಹಂಗೂ ಒಂದು ಕಡೆ ನೂಕಕ್ಕೆ ಬಂದುಬಿಟ್ಟಿದ್ರು. ಬಿದ್ದೆ ಹೋಗ್ಬಿಟ್ಟೆ ನಾನು, ನನ್ನ ಮಗ ತುಳಿದ್ಬಿಡ್ತಾರೆ ಅಂತ ಅಂದ್ಕೊಂಡೆ. ಅಷ್ಟು ರಶ್ ಇದೆ. ಏನು ಹಿಂದ್ಗಡೆ ಇರೋ ಜನ ಅಂತೂ ನೂಕ್ತಾರೆ, ಅದೇಂತಕ್ಕೆ ನೂಕ್ತಾರೆ ಅಂತ ಗೊತ್ತಿಲ್ಲ. ಹೋಗೋ ಜನ ಇದ್ದಾರೆ, ಹೋಗಲೇಬೇಕು, ಒಳಗಡೆ ದರ್ಶನ ಮಾಡಲೇಬೇಕು. ಬಟ್ ಹೆಂಗೆ ನೂಕ್ತಾರೆ ಅಂದರೆ, ಕೆಲವು ಸಲ ಸೈಡ್ ಅಕ್ಕಪಕ್ಕ ಇಟ್ಕೊಳ್ಳೋಕ್ಕೂ ಗ್ರಿಪ್ ಸಿಗಲ್ಲ, ಎಲ್ಲಿ ಬಿದ್ದೋಯ್ತೀವೋ ಅನ್ನೋ ಮಟ್ಟಕ್ಕೆ ನೂಕ್ತಾರೆ. ಅದು ಯಾಕೆ ಹಂಗೆ ನೂಕ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಮಕ್ಕಳು ಅಂತೂ ತುಂಬ ಅಳ್ತಿದ್ವು ಪಾಪ. ಅವ್ರು ಎಷ್ಟು ಅಂತ ಮಕ್ಕಳನ್ನ ಮ್ಯಾನೇಜ್ ಮಾಡೋಕ್ಕಾಗುತ್ತೆ. ಮತ್ತು ವಯಸ್ಸಾದವರು ಅಷ್ಟೇ, ನಡೆದು ಜನ ಬೇರೆ ತಿನ್ನೋಕ್ಕೂ ಆಗೋಲ್ಲ, ಸುಸ್ತು. ಅವರು ಪಾಪ ಯಾರೋ ಹಂಗೆ ಕೂತ್ಕೊಬಿಟ್ಟಿದ್ರು. ನಮ್ಮ ಅಕ್ಕ ಹೇಳ್ತಿದ್ರು, ಸಮಾಧಾನ ಮಾಡಿಕೊಂಡು ಕರ್ಕೊಂಡೋದ್ರು. ಅವ್ರ ಮಕ್ಕಳು ವಯಸ್ಸಾಗಿತ್ತಂತೆ ಅವ್ರಿಗೆ. ಆಮೇಲೆ ಮಕ್ಕಳುಗಳು ಕಿರೋ ಅಂತ ಎಲ್ಲ ಕಡೆ ಕಿರ್ಚ್ತಿದ್ರು. ಹಾಗೂ ಪಾಪ ಹೆಂಗೋ ನಾನು ನೋಡ್ದಾಗ 4-5 ಮಕ್ಕಳು ಅಳೋದು ಹಿಂದೆ ಮುಂದೆ ನೋಡಿದೆ ಅಷ್ಟೇ. ತುಂಬ ಕಷ್ಟ ಅನಿಸುತ್ತೆ ಮಕ್ಕಳಿರೋರಿಗೆ, ವಯಸ್ಸಾದವ್ರಿಗೆ. ಬೆಳಗ್ಗೆ 9 ಗಂಟೆಯಿಂದ 3 ಗಂಟೆವರೆಗೂ ದರ್ಶನ ಆಗಬೇಕು ಅಂದರೆ ವಯಸ್ಸಾದವ್ರಿಗೆ, ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. ನಮ್ಮಂಥವ್ರಿಗೆ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಇನ್ನು ಪಾಪ ಮಕ್ಕಳು ತಡ್ಕೊತಾವ, ವಯಸ್ಸಾದವ್ರಿಗೆ ತಡ್ಕೊಳಕ್ಕಾಗುತ್ತಾ? ಬೆಳಗ್ಗೆ 9 ಗಂಟೆಗೆ ಹೋಗಿದ್ಗೆ ದೇವ್ರ ದರ್ಶನ ಮಧ್ಯಾಹ್ನ 3 ಗಂಟೆಗಾಯಿತು. ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ನನ್ನ ಕೈಲಿ ಆಗಲಿಲ್ಲ, ನನ್ನ ಮಗ ಮಲ್ಕೊಬಿಟ್ಟ. ಹೆಂಗೋ ದೇವ್ರ ದರ್ಶನ ಮಾಡುವಾಗ ಎದ್ದಿದ್ದ ನನ್ನ ಮಗ. ಕಣ್ತುಂಬ ದರ್ಶನ ಮಾಡ್ಕೊಂಡ್ವಿ. ತೋರಿಸ್ದೆ ನನ್ನ ಮಗನಿಗೆ, ವಿದ್ಯಾ ಬುದ್ಧಿ ಆಯುಷ್ ಆರೋಗ್ಯ ಕೊಡಪ್ಪ ಅಂತ ನೋಡ್ಕೊ ಮಂಗಳಾರತಿ ತೀರ್ಥ ಎಲ್ಲ ಕೊಡಿಸ್ಕೊಂಡು ನಾನು ತಗೊಂಡು ಆಮೇಲೆ ಹೊರಗಡೆ ಬರೋಷ್ಟೊತ್ತಿಗೆ ಅವನು ಮಲ್ಕೊಂಬಿಟ್ಟ. ಅಲ್ಲಿಂದ ಈಚೆ ಬರ್ತಿದ್ದಂಗೆ ಮಲ್ಕೊಬಿಟ್ಟ. ಎಲ್ಲರಿಗೂ ಹೊಟ್ಟೆ ಹಸ್ಬಿಟ್ಟಿತ್ತು, ನನಗೂ ಹೊಟ್ಟೆ ಹಸಿತಿತ್ತು. ಬಟ್ ನಾನು ವಾಶ್ರೂಮ್ಗೆ ಹೋಗ್ಬೇಕಾಗಿತ್ತು. ನನಗೆ ಬೇಡ ಊಟ, ನನಗೆ ಸುಸ್ತಾಗ್ಬಿಟ್ಟಿತ್ತು. ನನ್ನ ಮಗುನ ಎತ್ಕೊಂಡು ನಾನು ಗಾಡಿಗೆ ಹೋದರೆ ಸಾಕು, ವಾಶ್ರೂಮ್ಗೆ ಹೋದರೆ ಸಾಕು, ನಂಗೆ ಊಟನೂ ಬೇಡ ಏನು ಬೇಡ ಅಂತ ಅನಿಸ್ಬಿಟ್ಟಿತ್ತು. ನೀವೆಲ್ಲ ಹೋಗಿ ನಾನು ಬರಲ್ಲ ಅಂತ ಹೇಳ್ಬಿಟ್ಟು, ನಾನು ಬರೋದೇ ಇಲ್ಲ, ನಾನು ಫೋನ್ ಕೊಡಿ, ನನ್ನ ಗಾಡಿ ಗೊತ್ತು, ನಾನು ಹೋಗ್ತೀನಿ ಪಾಪನ ಎತ್ಕೊಂಡು ಅಂತ ನಾನು ಬಂದೆ. ಅಲ್ಲಿ ಪಾಪನ ಮಲಗಿಸ್ದೆ, ವಾಶ್ರೂಮ್ಗೆ ಹೋಗೋಣ ಬರೋಣ ಅಂತ ಡ್ರೈವರ್ಗೆ ಹೇಳ್ಬಿಟ್ಟು ಮುಂದೆ ಹೋಗೋಷ್ಟೊತ್ತಿಗೆ ನನ್ನ ಮಗ ಎದ್ಬಿಟ್ಟ. ನಾನು ವಾಶ್ರೂಮ್ಗೆ ಹೋಗಲಿಲ್ಲ, ಮತ್ತು ಅಲ್ಲೇ ಇದ್ದೆ. ಅವ್ರಿಗೆ ಫೋನ್ ಮಾಡಿದೆ, ಬರ್ತಾ ಹಂಗೆ ನನ್ನ ಮಗಂಗೆ ದೋಸೆ ತೊಗೊಂಡು ಬನ್ನಿ ಅಂತ ನಮ್ಮ ಭಾವನಿಗೆ ಅವ್ರು ತಂದರು. ಆಮೇಲೆ ಸ್ವಲ್ಪ ಮೇಲ್ಗಡೆ ಗಾಡಿ ಹಾಕಿದ್ರು. ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದೆ. ಆಮೇಲೆ 1 ಅವರ್ ನೋಡಿ ಗಾಡಿಯಲ್ಲಿ ಹೋಯ್ತಾನೆ ನನ್ನ ಮಗನ ತಿನ್ನಿಸ್ಬಿಟ್ಟೆ ದೋಸೆನ. ಅವ್ನು ತಿನ್ಕೊಂಡ. ನಾನು ಪಾಪ ಹೊಟ್ಟೆ ಹಸ್ಕೊಂಡಿದ್ದ. ಅವ್ನು ಬೆಳಗ್ಗೆನೂ ಏನು ಸರಿಯಾಗಿ ಇಡ್ಲಿ ಚೆನ್ನಾಗಿರಲಿಲ್ಲ, ಅಲ್ಲಿ ಸರಿಯಾಗಿ ತಿಂದಿರಲಿಲ್ಲ. ಹೆಂಗೋ ತಿನ್ಕೊಂಡ. ಯಾಕಂದರೆ ಅಲ್ಲೂ ಏನು ತಿನ್ನಲಿಲ್ವಲ್ಲ ಅವನು. ಬಿಸ್ಕೆಟು ಅದು ಇದು ಏನು ಕೊಡಿಸ್ಲಿಲ್ಲ, 1-2 ತಿಂದಿದ್ದ ಅಷ್ಟೇ. ಅದು ಬಿಟ್ಟು ನೀರು ಕುಡ್ದಿದ್ದ ಅಂತ ಹಾಕ್ಕೊಂಡೆ. ರೊಟ್ಟಿ ಡ್ರೈ ಆಗಿಬಿಟ್ಟಿತ್ತು. ನಾನು ರೊಟ್ಟಿ ಇದೆಯಲ್ಲ ಅಂತ ಸುಮ್ಮನೆ ಯಾಮಾರ್ಬಿಟ್ಟೆ. ಗೊಜ್ಜು ಚೆನ್ನಾಗಿತ್ತು, ಏನೂ ಆಗಿರಲಿಲ್ಲ. ಬಟ್ ನಾನು ತಿನ್ನೋಕ್ಕಾಗಲಿಲ್ಲ, ಸುಮ್ಮನೆ ಅದೇ. ಆಮೇಲೆ ಎಲ್ಲ ಮಲ್ಕೊಬಿಟ್ವಿ, ಟಯರ್ಡ್ ಆಗಿದ್ವಲ್ಲ ಗಾಡಿಯಲ್ಲಿ, ಎಲ್ಲ ಮಲ್ಕೊಬಿಟ್ವಿ. ಅವ್ರು 1 ಅವರ್ ಕುಕ್ಕೆಗೆ ಓಡಿಸ್ಕೊಂಡು ಹೋದ್ರು. ಅಲ್ಲಿಂದ 1 ಅವರ್ ಆಯಿತು ಅನಿಸುತ್ತೆ, 1 ಅವರ್ ಆಯಿತು. ಹೋದ್ವಿ ಕುಕ್ಕೆ ಸುಬ್ರಹ್ಮಣ್ಯಗೆ. ಎಲ್ಲ ಒಳಗಡೆ ಬೇಗ ಹೋಗೋಣ ನಡೀರಿ, ದರ್ಶನ ಇದೆ, ಬಾಗಿಲಾಕ್ಬಿಡ್ತಾರೆ ಅಂತ. ಅಷ್ಟು ಅಲ್ಲೆಲ್ಲ ಫೋಟೋ ತಕ್ಕೊಂಡ್ರು ಅಕ್ಕನ ಮಕ್ಕಳು, ವೀಡಿಯೋ ಮಾಡಿಕೊಂಡ್ರು. ಸ್ವಲ್ಪ ವ್ಯೂ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತೀರಾ. ನಾವು ಒಳಗಡೆ ಹೋಯ್ತಿದ್ದಂಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಪ್ಪ ಮುಡಿ ಕೊಡ್ತೀನಿ ಅಂತ ಅಂದ್ಕೊಂಡು, ಧರ್ಮಸ್ಥಳದ ಕೊಡಲಿಲ್ವಲ್ಲ, ಕೊಡೋಣ ಅಂತ ಹೋದ್ರು. ಅಲ್ಲಿ ಕ್ಲೋಸ್ ಆಗಿದೆ, ಬೆಳಗ್ಗೆ 5 ಗಂಟೆಯಿಂದ 11 ಗಂಟೆವರೆಗೂ ಅಷ್ಟೇ ಅಂತ ಹೇಳಿದ್ರು. ನಮಗೆ ಅದು ಗೊತ್ತಿರಲಿಲ್ಲ ಇನ್ಫಾರ್ಮೇಷನ್ನು.
ಅಪ್ಪ ಕೊಡಲಿಲ್ಲ, ಹೋಗಲಿ ಬಿಡು ನೆಕ್ಸ್ಟು ಘಾಟಿ ಸುಬ್ರಹ್ಮಣ್ಯದಲ್ಲಿ ಕೊಡ್ತೀನಿ ಅಂತ ಅಂದ್ಕೊಂಡು ಸುಮ್ಮನಾದ್ರು. ಜನ ಅಷ್ಟೊಂದೇನಿಲ್ಲ, ಹೋಯ್ತಿದ್ದಂಗೆ ದರ್ಶನ ಆಯಿತು. ಫುಲ್ ಹ್ಯಾಪಿ ಆಯಿತು. ಯಾಕಂದರೆ ನಾವು 1 ಅವರ್ ನಿದ್ದೆನೂ ಮಾಡಿದ್ವಿ, ಮತ್ತು ಚೆನ್ನಾಗಿ ರೆಸ್ಟು ತೊಗೊಂಡ್ವಿ. ಅಲ್ಲಿ ಹೋಯ್ತಿದ್ದಂಗೆ ದರ್ಶನವೂ ಆಯಿತು. ನಮಗೇನು ಒಂಚೂರು ಹಿಂಸೆನೇ ಅನ್ನಿಸ್ಲಿಲ್ಲ. ಆಮೇಲೆ ಅದಾದಮೇಲೆ ಹೊರಗಡೆ ಬಂದ್ವಿ ಎಲ್ಲರೂ. ಅಪ್ಪ ಅಮ್ಮ ಕಾಫಿ ಕುಡ್ಕೊಂಡ್ರು. ನಾವೊಂದು ಸ್ವಲ್ಪ, ನಾನು ನೂಡಲ್ಸ್ ತಿನ್ನೋಣ ಅಂದ್ಬಿಟ್ಟು ಅವ್ನಿಗೊಂಚೂರು ತಿನ್ನಿಸ್ದೆ. ಅವನು ಒಂದು ಸ್ವಲ್ಪ ತಿಂದ, ಆಮೇಲೆ ತಿನ್ನಲಿಲ್ಲ. ನಾನು ನೂಡಲ್ಸ್ ಮಧ್ಯಾಹ್ನ ಬೇರೆ ನಾನು ಊಟ ಮಾಡಿರಲಿಲ್ಲ. ನೂಡಲ್ಸ್ ತಿನ್ಕೊಂಡೆ, ಒಂದು ವಾಟರ್ ಬಾಟಲ್ ಎತ್ಕೊಂಡ್ವಿ. ನಮ್ಮ ನಮ್ಮ ಭಾವ ಅವನಿಗೆ ತೊಗೊಳಮ್ಮ ಅಂತ ಪಲಾವ್ ಕೊಡಿಸಿದ್ರು. ನಾನು ಅದನ್ನು ಹಂಗೆ ಇಟ್ಕೊಂಡೆ. 7 ಗಂಟೆಗೆ ಏನು ತಿನ್ನಿಸ್ತೀವಿ, ಅವ್ನು ತಿಂದಿರೋದೇ 4 ಗಂಟೆಗೆ ದೋಸೆ ಅಂತ. ಆಮೇಲೆ ಬಂದ್ವಿ, ಎಲ್ಲ ಹತ್ಕೊಂಡ್ವಿ. ಬೇಗ ನಡೀರಿ, ನಾಳೆ ನಮ್ಮ ಅಕ್ಕನ ಮಗಳಿಗೆ ಎಕ್ಸಾಮ್ ಇತ್ತು, ಒಂದು ಸಬ್ಜೆಕ್ಟು. ಅಷ್ಟರಲ್ಲಿ ನಾವು ಹೋಗಬೇಕು. ನೈಟು ನಾವು 8 ಗಂಟೆಗೆ ಬಿಟ್ವಿ ಅನಿಸುತ್ತೆ. ಎಲ್ಲರೂ ಮಲ್ಕೊಂಡ್ರು, ನಾನು ಮಲ್ಕೊಂಡೆ. ನಮ್ಮ ಅಕ್ಕನ ಮಗಳೂ ಸ್ವಲ್ಪ ಕೆಲವೊಂದು ಸಲ ನಿದ್ದೆ ತಡೆಯೋಕ್ಕಾಗ್ದರೆ ನಮ್ಮ ಭಾವನೂ ಸೈಡಲ್ಲಿ ಕೆಳಗಡೆ ಓಡಾಡ್ತೀವಲ್ಲ ಆ ಜಾಗದಲ್ಲಿ ಮಲ್ಕೊಂಡ್ರು, ನಮ್ಮ ದೊಡ್ಡ ಭಾವ. ಹಾಗೆ ನಮ್ಮ ಅಕ್ಕನ ಮಗಳು ಕೆಳಗಡೆ ಹಾಗೆ ಮಲ್ಕೊಂಡ್ಲು. ನಾನು ನಿದ್ಗಣ್ಣಲ್ಲಿ ಬಿಟ್ಬಿಟ್ಟಾಗ ಅದೇ ನಿದ್ದೆ ಎಷ್ಟು ಅಂತ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಗೊತ್ತಾಗ್ದರೇ ಅವ್ನ ಕೈ ಬಿಟ್ಬಿಟ್ಟಿದ್ದೆ, ತೊಡೆ ಮೇಲೆ ಹಾಕ್ಕೊಂಡಿದ್ದೆ. ಅವಳು ಏನು ಮಾಡಿದ್ರೆ ಹಿಂಗೆ ಹಿಡ್ಕೊಂಡಿದ್ದಾಳೆ, ನಾನು ಮಲ್ಕೊಂಡಿರೋದು ನೋಡಿ ಬಿದ್ದೋಗ್ತಾನೆ ಅವನು ಅಂತ. ನಾನು ಅವಳನ್ನ ಕೇಳಿ ಯಾವಾಗ ಸ್ವಲ್ಪ ದಿವಸ ಮುಂಚೆ ಕೇಳಿದ್ಕೆ, ನಾನು ನಿನ್ನ ಮಲಗಿದ್ದಾಗ ನಾನು ಹಿಡ್ಕೋತಿದ್ದೆ ಅಮ್ಮ, ಅದಕ್ಕೆ ಅವ್ನು ಬೀಳಿಲ್ಲ ಅಂತ ಹೇಳ್ತಿದ್ಲು. ಹೌದಾ, ನನಗೆ ಗೊತ್ತೇ ಆಗಿಲ್ಲ ಕಣೆ, ನನಗೆ ಭಯ. ಹಂಗೂ ಏನು ಬೀಳಿಲ್ವಲ್ಲ, ಹಿಡ್ಕೊಂಡಿಲ್ಲ, ನಾನು ಮಲ್ಕೊಂಡ್ಬಿಟ್ಟಿದ್ನಲ್ಲ ಅಂತ ಅಂದ್ಕೊಂಡಿದ್ದೆ ಅಂದಿದ್ದಕ್ಕೆ ಅವಳು ಹಿಂಗಂತ ಹೇಳಿದ್ಲು. ನಮ್ಮ ಪಪ್ಪ ಮಮ್ಮಿ ಏನು ಮಾಡಿದ್ರು, ಸಾಯಂಕಾಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬರೀ ಕಾಫಿ ಮಾತ್ರ ಕುಡಿದ್ರು, ಊಟನೇ ಮಾಡಲಿಲ್ಲ. ನಮ್ಮ ಅಪ್ಪ ಅಮ್ಮ ಊಟ ಮಾಡಬೇಕಲ್ಲ ಅಂದ್ಬಿಟ್ಟು ನಾನು ಹೇಳ್ಬಿಟ್ಟು ಗಾಡಿ ನಿಲ್ಲಿಸ್ದೆ. ಅವ್ರು ಊಟ ಮಾಡಿಲ್ಲ ಊಟ ಅಂತ. ರಾತ್ರಿ ಒಂದು 10 ಗಂಟೆಯಲ್ಲಿ 10 ಗಂಟೆನೇ, 10ರಿಂದ 11 ಗಂಟೆ ಅಷ್ಟೊತ್ತಿಗೆ ಅಲ್ಲೆಲ್ಲೋ ಹೋಟೆಲ್ ಹತ್ರ ನಿಲ್ಲಿಸಿ ಅಂತ ಹೇಳಿದ್ಕೆ ಹೋಟೆಲ್ ಹತ್ರ ನಿಲ್ಲಿಸಿದ್ರು. ಇದು ಇಡ್ಲಿ ಮತ್ತು ದೋಸೆನೇ ಏನೋ ಅಪ್ಪ ಅಮ್ಮ ತಿಂದರು. ಹಂಗೆ ಅಕ್ಕನ ಮಕ್ಕಳು ಇಡ್ಲಿ ತಿನ್ನು ಅಂತ ಕೊಡಿಸಿದ್ರು. ನಮಗೆಲ್ಲ ಕೇಳಿದ್ರು, ನಮ್ಗೆ ಬೇಡವಾಗಿತ್ತು, ನಾವು ತಿನ್ಕೊಂಡಿದ್ವಲ್ಲ ಸಾಯಂಕಾಲ. ಆಮೇಲೆ ತಿಂದರು. ಹಾಗೆ 1 ಗಂಟೆಗೆ ರೀಚ್ ಆದ್ವಿ ಮನೆಗೆ. ನನ್ನ ಮಗನ ಎಬ್ಬಿಸ್ಲಿಲ್ಲ. ನಾನೇನು ಅಂದ್ಕೊಂಡೆ, ಎದ್ಮೇಲೆ ತಿನ್ಸೋಣ ಬಿಡು ಅಂತ. ಅವ್ನು ನಿದ್ದೆಯಿಂದ ಎದ್ದೊಳ್ಳಿಲ್ಲ, ಹಂಗೆ ತಟ್ಬಿಟ್ಟು ಮಲಗಿಸ್ಬಿಟ್ವಿ. ಅಕ್ಕ ಈಗ ಬೇಡ ಬಿಡು, ಬೆಳಗ್ಗೆ ಬೇಗನೆ ತಿನ್ನಿಸುವಂತೆ ಅಂತ ಅಂದರು. ಸರಿ ಅಂತ ಅವನೇನು ಅಳ್ಳಾಡಿಲ್ಲ. ಅಕ್ಕನ ಮನೇಲೆ ನಾನು ಉಳ್ಕೊಂಬಿಟ್ಟೆ. ಅಪ್ಪ ಅಮ್ಮ ಅವ್ರ ಮನೆಗೆ ಹೋದ್ರು, ದೊಡ್ಡಕ್ಕ ಅವ್ರ ಮನೆಗೆ ಅವ್ರು ಹೋದ್ರು, ಕೀ ಕೊಟ್ಟರು ಗಾಡಿದೆಲ್ಲ. ನಮ್ಮ ಭಾವ ಇನ್ನೊಬ್ಬರು ಬಿಟ್ಬಿಟ್ಟು ಬಂದರು. ನಾನು ನಮ್ಮ ಅಕ್ಕ ಕೆಳಗಡೆ ಹಾಸ್ಕೊಂಡು ಮಲ್ಕೊಂಡ್ವಿ. ನನ್ನ ಮಗ ಅಕ್ಕನ ಮಗಳು ಮೇಲೆ ಮಂಚದ ಮೇಲೆ ಮಲ್ಕೊಂಡ್ರು. ಅವನೇನು ಕೇಳಲಿಲ್ಲ ಅವತ್ತು. ಅದೇ ಆಶ್ಚರ್ಯ ನಮ್ಮ ಅಕ್ಕಂಗೂ ನಮ್ಮ ಅಕ್ಕನ ಮಗಳಿಗೂ. ಏನು ನಿನ್ನ ಕೇಳಲೇ ಇಲ್ಲ, ಆರಾಮಾಗಿ ಮಲಗಿದ್ದ, ನಾನು ಅಂದ್ಕೊಂಡು ಮಲ್ಕೊಂಡ್ಬಿಟ್ಟವನೇ ದಿವಸ ರೂಢಿ ಆಗ್ಬಿಟ್ಟು ಅಂತ ನಾನು ಹೇಳ್ತಿದ್ದೆ. ಆಮೇಲೆ ಭಾವ ಅಕ್ಕನ ಮಗ ಎಲ್ಲ ಈಚೆ ಹಾಲಲ್ಲಿ ಮಲ್ಕೊಂಡ್ರು. ಇದು ನಮ್ಮ ಪೂರ್ತಿ ಧರ್ಮಸ್ಥಳ ಸ್ಟೋರಿ. ಇನ್ನು ಬಿಟ್ಟು ನಾವು ಮಾಡ್ಕೊಂಡ್ವಲ್ಲ ತಪ್ಪು, ಆ ಥರ ನೀವು ಮಾಡೋಕ್ಕೆ ಹೋಗ್ಬೇಡಿ. ಬೇರೆ ದಿವಸ ಹೋಗಿ ಚೆನ್ನಾಗಿ ದರ್ಶನನೂ ಆಗುತ್ತೆ, ಅಷ್ಟು ರಶ್ ಇರಲ್ಲ, ನಿಮಗೂ ರಿಸ್ಕ್ ಅನ್ಸಲ್ಲ. ಕಣ್ತುಂಬ ದೇವ್ರ ದರ್ಶನನೂ ಮಾಡ್ಬೋದು, ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಹೆಂಗಿದ್ರು ನೀವು ರಜೆ ಹಾಕಿರ್ತೀರ. ಇವಾಗ ಸ್ಯಾಟರ್ಡೆ ಸಂಡೇ ರಜೆ ಇದೆ ಅಂತ ಹೋಗ್ತೀರಾ, ಟಯರ್ಡ್ ಆದರೆ ಮಾರನೇ ದಿವಸ ರಜೆ ಹಾಕ್ಲೇಬೇಕಾ? ಅದೇ ರಜೆನ ಮಧ್ಯೆ ಹಾಕ್ಬಿಟ್ಟು ಹೋದರೆ ನಿಮಗೂ ರಿಸ್ಕ್ ಕಡಿಮೆ ಆಗುತ್ತಲ್ಲ ಅಂತ ಹೇಳ್ತೀನಿ. ರಶ್ ಇದ್ದಾಗ ಹೋದರೆ ದೊಡ್ಡವ್ರಿಗೂ ಮಕ್ಳಿಗೂ ಅಲ್ಲಿ ಸಂಭಾಳ್ಸೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ನಾವೇ ಒದ್ದಾಡೋಗ್ತೀವಿ. ಪಾಪ ಚಿಕ್ಕ ಮಕ್ಕಳು ವಯಸ್ಸಾದವ್ರಿಗೆ ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ, ನಮಗೆ ತಡ್ಕೊಳಕ್ಕಾಗೋದಿಲ್ಲ. ರಶ್ ಇರೋ ಟೈಮಲ್ಲಿ ಬೇಡ, ಬೇರೆ ಟೈಮಲ್ಲಿ ಹೋಗಿ ಅಂತ ಇದು ನನ್ನ ಅಭಿಪ್ರಾಯ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವ್ಲಾಗ್ಸ್ ಬರುತ್ತೆ, ನೀವು ನೋಡ್ಬೋದು ನೋಟಿಫಿಕೇಷನಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.